ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯಾ ಗೌಡ. ಇವತ್ತು ವರ್ತೂರ್ ಸಂತೋಷ ನಾನು ನೋಡೋದಕ್ಕೆ ಬಂದಿದ್ದೀನಿ. ಒಂದಷ್ಟು ಬ್ಲಾಗ್ಸು ಮತ್ತು ಅವ್ರದ್ದೊಂದು ಬೈಟ್ಸು ತೊಗೊಳ್ಳೋಣ ಅಂತ. ಹಾಗೆ ಇದ್ರ ಜೊತೆಗೆ ಶಿವಲೀಲಾ ಅಂತೇಳಿ ಫಿಲ್ಮ್ ತಂಡದ ಅವರು ಮೊದಲನೇ ಪಿಕ್ಚರ್ ಅವ್ರು ಮಾಡಿರೋವಂಥದ್ದು. ಸೊ ಅವ್ರ ಬಾಯಿಂದನೇ ಕೇಳೋಣ ಸರ್, ವರ್ತೂರ್ ಸರ್ ಬಾಯಿಂದ, ಮತ್ತು ಅವ್ರ ಸಿನಿಮಾ ತಂಡದವ್ರು ಎಲ್ಲ ಸಿನಿಮಾ ಅವ್ರ ತಂಡದಿಂದ ಯಾವ ರೀತಿ ಮಾಡಿದ್ದಾರೆ ಏನು ಅಂತೆಲ್ಲ ಕೇಳೋಣ ಅವ್ರ ಹತ್ರನೇ. ಸರ್ ಹೇಳಿ ಸರ್. ಮೊದಲನೇದಾಗಿ ನಮಸ್ಕಾರ. ನಿನ್ನೆ ಪ್ರೀಮಿಯರ್ ಶೋ ಇತ್ತು 24ನೇ ತಾರೀಕು. ರೈತರ ದಿನಾಚರಣೆ ಆಗಿ ಮರ್ಸೋ ದಿನ ಇಟ್ಕೊಂಡಿದ್ರು. ನಾನು ಹೋಗಿದ್ದೆ, ಮೂವಿ ನೋಡಿದೆ. ನೋಡಿ, ಪ್ರೊಡ್ಯೂಸರ್ ಅವರು ಇದ್ದಾರೆ, ಇಲ್ಲಿ ನಟನೆ ಮಾಡಿರೋ ಹೀರೋಯಿನ್ಗಳಿರ್ಬೋದು, ಕೋ ನಟರು ಎಲ್ಲ ಇಲ್ಲೇ ಅವರೇ. ಏನಂತಂದರೆ ಪ್ರೋತ್ಸಾಹ ಮಾಡಬೇಕು. ನಿನ್ನೆ ಅಲ್ಲಿ ಮಾತಾಡೋಕ್ಕಾಗಿಲ್ಲ ನಾನು, ಅದಕ್ಕೋಸ್ಕರ ಮನೆ ಹತ್ರ ಬಂದವ್ರೆ. ತುಂಬ ಖುಷಿ ಆಯಿತು. ಆಮೇಲೆ ಇವಾಗ ಹೆಂಗೆ ಅಂತಂದರೆ ಒಂದು ಹೀರೋಗೆ ಸಪೋರ್ಟ್ ಮಾಡೋದು, ಒಂದು ಹೀರೋಯಿನ್ ಸಪೋರ್ಟ್ ಮಾಡೋದು ಇರುತ್ತೆ. ಇಲ್ಲಿ ಜೋಗತಿ ಮಂಜಮ್ಮ ಅವರು ಪದ್ಮಶ್ರೀ ಅವಾರ್ಡ್ ತಗೊಂಡಿದ್ದಾರೆ. ಭಾಳ ಹೆಮ್ಮೆಯ ಒಂದು ಕನ್ನಡತಿಯಾಗಿ ಅವರ ಕಮ್ಯುನಿಟಿಗೆಲ್ಲನೂ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ಏನಂತಂದರೆ ನನಗಿನ್ನೂ ಒಂದು ಆಶ್ಚರ್ಯ ಆಗಿದೆ. 72ನೇ ವರ್ಷದಲ್ಲಿ ಅವರು 70 ವರ್ಷದೇ ಇದ್ದಾಗ ಸ್ಟಾರ್ಟ್ ಮಾಡಿರೋದು. 2 ವರ್ಷನೋ 3 ವರ್ಷನೋ ಮಾಡಿದ್ದಾರೆ ಫಿಲಮ್ಮು. ಶ್ರಮ ಐತೆ. ದಯವಿಟ್ಟು ಪ್ರೋತ್ಸಾಹ ಮಾಡಿರಿ. ಮೂವಿ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ, ಮಾಡ್ತಾರಂತೆ. ರಿಲೀಸ್ ಡೇಟು ಅಲ್ವಾ? 1ನೇ ತಾರೀಕು. ಹೌದಾ ಸರ್, ನೀವು ಪ್ರೊಡ್ಯೂಸರು ಮತ್ತು ಡೈರೆಕ್ಟರ್ ಆಗಿ ಮಾಡಿದ್ರೆ ಎರಡೂ ಕೂಡ ವೆರಿ ಡಿಫಿಕಲ್ಟ್ ಆಗಿರುತ್ತೆ. ಒಂದು ಯಾವ್ದಾದ್ರು ಹ್ಯಾಂಡಲ್ ಮಾಡಬೇಕಂದ್ರೆ ಸ್ವಲ್ಪ ಇದಾಗುತ್ತೆ. ಮತ್ತು ಹೇಗೆ ಅನಿಸ್ತು ಸರ್ ಈ ಸಿನಿಮಾ ಮಾಡ್ಬೇಕಾದ್ರೆ? ಈ ಸಿನಿಮಾ ಏನಕ್ಕೆ ನೀವು ಚೂಸ್ ಮಾಡ್ಕೊಂಡ್ರಿ? ಅಂದರೆ ಇದೇ ಸಿನಿಮಾನೇ ಮಾಡಬೇಕು, ಲೈಕ್ ಮಂಗಳಮುಖಿಯವ್ರನ್ನೇ ಹಾಕೋಬೇಕು ಅನ್ನೋದು ಏನಕ್ಕೆ ಇದು ಚೂಸ್ ಮಾಡ್ಕೊಂಡ್ರಿ ಸರ್? ಒಂದಷ್ಟು ಪ್ರತಿಯೊಬ್ಬ ಮನುಷ್ಯನಿಗೂ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ಇರುತ್ತೆ. ಸೊ ಚಿಕ್ಕ ವಯಸ್ಸಿಂದನೂ ನನಗೂ ಏನಾದರೂ ಒಂದು ಸೋಷಿಯಲ್ ವರ್ಕು ನನ್ನ ಕೈಯಲ್ಲಿ ಆದಷ್ಟು ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಸಿನಿಮಾ ಫೀಲ್ಡಿಗೆ ಬರೋದಕ್ಕೆ ಕಾರಣ, ನಾನು ಡ್ಯಾನ್ಸ್ ಮಾಸ್ಟರ್ ಆಗಿದ್ದೆ. ಒಂದು 13 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಸರ್ ನನಗೆ. ಆಮೇಲೆ ನನಗೆ ಹಿಂಗೆ ಏನಾದರೂ ಒಂದು ಒಳ್ಳೆ ಸ್ಟೋರಿ ತೊಗೊಳ್ಳೋಣ, ಏನಾದರೂ ನಾವು ಮಾಡೋ ಕೆಲಸ ಯಾವತ್ತೂ ಒಳ್ಳೆಯದಾಗಿರಬೇಕು, ಏನಾದರೂ ಒಂದು ನಾಳೆ ಸಮಾಜಕ್ಕೆ ಒಂದು ಒಳ್ಳೆ ಇದು ಕೊಡಬೇಕು, ಸಂದೇಶ ಕೊಡಬೇಕು ಅಂತ. ಸೊ ಎಲ್ಲೋ ಒಂದು ಕಡೆ ಯೋಚನೆ ಮಾಡಿದಾಗ ತುಂಬ ಹಿಂದುಳಿದಿರೋ ಒಂದು ಸಮುದಾಯ ಅಂತಂದರೆ ಇದು ಒಂದು ಟ್ರಾನ್ಸ್ಜೆಂಡರ್ದು ಕೂಡ ಆಗಿರುತ್ತೆ. ಸೊ ಅದಕ್ಕೆ ಅವ್ರಿಗೆ ಏನಾದರೂ ಒಂದು ಸಮುದಾಯಕ್ಕೆ ಒಂದು ಅವ್ರ ಕಷ್ಟ, ಅವ್ರ ನೋವು ಎಲ್ಲನೂ ತೋರಿಸ್ಬೇಕು, ಸಮಾಜಕ್ಕೆ ಇದಾಗಬೇಕು, ಏನಾದರೂ ಒಂದು ಸ್ವಲ್ಪ ಬದಲಾವಣೆ. ಯಾಕಂದರೆ ಒಂದು ಹತ್ರದಿಂದ ನೋಡಿರ್ತೀವಿ ಎಲ್ಲೋ ಒಂದು ಕಡೆ 10 ರೂಪಾಯಿಗೂ. ನಾನು ಸುಮಾರು ಮುಂಚೆನೇ, ನಾನು ಸ್ಕ್ರಿಪ್ಟ್ ತೊಗೊಳಕ್ಕೆ ಮುಂಚೆನೇ ನೋಡಿದ್ದೆ. ಬರಬೇಕಾದ್ರೇ ಕಾರು ಡೋರು ಇದು ವಿಂಡೋಗಳು ಎತ್ಸ್ಬಿಡೋದು, ದುಡ್ಡು ಕೊಡ್ಲಾರ್ದೆ ಇರೋದು. ಸೊ ಇವ್ರ ಜೀವನ ಹೆಂಗೆ, ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಈ ಥರ ಆದರು ಅಂತ ಒಂದಷ್ಟು ಜನ ಹೊರಗಡೆ ಹಾಕ್ಬಿಡ್ತಾರೆ. ಎಲ್ಲರೂ ಅಂತ ಹೇಳಲ್ಲ, ಸುಮಾರು ಒಂದಷ್ಟು ಜನ ಹೊರಗಡೆ ಹಾಕಿದಾಗ ಇವರು ಯಾವ ಥರ ಬದುಕ್ತಾರೆ ಏನು ಅಂತ ಸ್ವಲ್ಪ ಯೋಚನೆ ಮಾಡಿದಾಗ, ಅಧ್ಯಯನ ಮಾಡಿದಾಗ ನಂಗನ್ನಿಸ್ತು ಇವ್ರ ಬಗ್ಗೆ ನಾವೇನಾದರೂ ಹೋರಾಟ ಮಾಡಿದಾಗ ಬರೀ ಒಂದು 4 ಗಲ್ಲಿಗೆ ಸೀಮಿತ ಆಗಿರುತ್ತೆ. ಬಟ್ ಆದರೆ ಒಂದು ಸಿನಿಮಾ ಮುಖಾಂತರ ಮಾಡಿದ್ರೆ ಒಂದು ಸಮಾಜಕ್ಕೆ ತಲುಪಿಸ್ಬೋದು, ಒಂದು ಆಪ್ಷನ್ ಇದೆ. ಒಂದೇ ಸಲ ಲಕ್ಷಾಂತರ ಜನಕ್ಕೆ ಕೋಟ್ಯಾಂತರ ಜನಕ್ಕೆ ತಲುಪಿಸ್ಬೋದು ಅಂತ ನಾನು ಈ ಸ್ಕ್ರಿಪ್ಟನ್ನ ತೊಗೊಂಡು, ಸೊ ಅವ್ರ ಸಮುದಾಯಕ್ಕೆ ಒಳ್ಳೇದಾಗಲಿ ಅಂತ ಸ್ಕ್ರಿಪ್ಟ್ ತೊಗೊಂಡೆ. ಒಳ್ಳೇದಾಗಲಿ ನಿಮಗೆ, ಆಲ್ ದಿ ಬೆಸ್ಟ್. ಮತ್ತು ಕಷ್ಟಪಟ್ಟಿದ್ದೀರಾ ಈ ಸಿನಿಮಾಗೋಸ್ಕರ, ನಿಮ್ಗೆ ಒಳ್ಳೇದಾಗಲಿ. ಹಾಗೆ ಮೇಡಮ್, ನೀವು ನಿಮ್ಮದು ಪಾತ್ರದ ಬಗ್ಗೆ ಹೇಳಿ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಆಶಿ ಬನಶಂಕರಿ, ಬೆಂಗಳೂರು. ಬನಶಂಕರಿ ಇದ್ದಂಗೆ ಇದ್ದೀರಾ, ನಿಮ್ಮ ಮುಖ ನೋಡಿದ್ರೆ ಅಷ್ಟು ಕಳೆ ಇದೆ. ಆ್ಯಕ್ಚುಲಿ ನಮ್ಮಂಥವ್ರಿಗೆ ಅವಕಾಶ ಕೊಟ್ಟು ಒಂದು ವೇದಿಕೆ ಕೊಡೋದು ಸುಮ್ಮನೆ ಸಾಮಾನ್ಯದ ವಿಷಯ ಅಲ್ಲ. ನಮ್ಮನ್ನೆಲ್ಲ ಜನ ನೋಡೋ ರೀತಿನೇ ಬೇರೆ ಇರುತ್ತೆ. ಯಾಕಂದರೆ ಸಮಾಜ ನಮಗೆ ಏನು ಕೊಟ್ಟಿದೆಯೋ ಅದಕ್ಕೆ ರಿವರ್ಸ್ ನಾವು ಕೊಟ್ಟಿದ್ದೀವಿ ಅಲ್ವಾ? ಸಮಾಜ ಸರಿಸಮ ನೋಡಿದರೆ ಇವತ್ತು ನಾವು ಸರಿಸಮಾನತೆಯಿಂದ ಎಲ್ಲ ಕಡೆ ಬದುಕಿ ಬಾಳಿ ಓನ್ ಬಿಸ್ನೆಸ್ ಮಾಡೋದು, ಅದು ಇದು ಮಾಡೋದೆಲ್ಲ ಮಾಡ್ತಾ ಇದ್ವಿ. ನಿಜವಾಗ್ಲೂ ತುಂಬ ಹೆಮ್ಮೆ ಅಂತ ಅನ್ಕೊತೀನಿ. ನಾವು ಯಾವ ಇದರಲ್ಲಿ ಏನು ಪುಣ್ಯ ಮಾಡಿದ್ವೋ, ನಮ್ಮ ಅಶೋಕ್ ಜಯರಾಮ್ ಸರ್ ನಮಗೆ ಸಿಕ್ಕಿರೋದು ತುಂಬ ಹೆಮ್ಮೆ ಅಂತ ಅನ್ಕೊತೀವಿ. ನಮ್ಮಂಥವ್ರಿಗೆ, ನಾನೊಬ್ಬಳೇ ಅಲ್ಲ, 200 - 300 ಜನಕ್ಕೆ ಯಾರಿಗೇನೂ ಬರಲ್ಲ, ಯಾರು ಕಲಾವಿದ್ರಲ್ಲ, ಕಲಾವಿದ್ರಾಗಕ್ಕೆ ಹೇಗೆ ಸಾಧ್ಯ?
ಓಕೆ. ಒಂದು ಕ್ಲಾಸ್ಗೆ ಹೋಗ್ತಾರ, ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾರ, ಇಲ್ಲ ಒಂದು ಕಲೆ ಕಲಿಯೋಕ್ಕೆ ಎಲ್ಲಾದ್ರೂ ಅವಕಾಶ ಸಿಗುತ್ತಾ? ಯಾವುದು ಸಿಗಲ್ಲ, ಏನೂ ಸಿಗಲ್ಲ. ಈಗ ಸೋಷಿಯಲ್ ಮೀಡಿಯಾ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಹಂಗಂಗೆ ಯಾರೋ ಒಬ್ರು ಟ್ರಾನ್ಸ್ ವೈರಲ್ ಆಗ್ತಿದ್ದಾರೆ. ಅದು ಬಿಟ್ರೆ ನಮ್ಮವ್ರನ್ನ ಎತ್ತಿ ಹಿಡಿಯೋಕ್ಕೆ ಬಂದಿರೋ ಟೀಮೇ ಶಿವಲೀಲ. ಇದರಲ್ಲಿ ನಮ್ಮ ಸರ್ರು ತುಂಬಾ ಸಪೋರ್ಟ್ ಮಾಡಿ ನಮ್ಗೆಲ್ಲ ಅವಕಾಶ ಕೊಟ್ಟಿರೋದು ತುಂಬಾ ಖುಷಿ ಆಗ್ತಿದೆ. ಹಂಗೆ ಇದ್ರಲ್ಲಿ ಸುಮಾರು ಜನ ಟ್ರಾನ್ಸ್ ಅಭಿನಯ ಮಾಡಿದ್ದಾರೆ, ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಅಂತ ಅನ್ನಿಸ್ತಿದೆ. ನೈಜ ಮಂಗಳಮುಖಿರೇ ತಂಡದ ಇನ್ನೂ ಒಂದಷ್ಟು ಜನ ನಾನು ಹೌದು, 300 ಜನ ಇದ್ರಲ್ಲಿ ಆಕ್ಟ್ ಮಾಡಿದ್ದಾರೆ. ಅವ್ರ ಮಂಗಳಮುಖಿರ ಆಕ್ಟ್ ಮಾಡೋದಂದ್ರೆ ಸುಮ್ಮನೆ ಅಲ್ಲ, ಯಾಕಂದ್ರೆ ಯಾರೂ ಕಲಾವಿದ್ರಿಲ್ಲ ಇಲ್ಲಿ. ಎಲ್ಲರೂ ಆಕ್ಚುಲಿ ಹಿಂಗೆ ಒಬ್ಬೊಬ್ರನ್ನೇ ಹುಡುಕಿ ತಂದು ಅವ್ರಿಗೆ ಅಭಿನಯ ಏನ್ ಅಭಿನಯ ಕೊಟ್ರೆ ಅವರು ಪರ್ಫೆಕ್ಟ್ ಆಗ್ತಾರೆ ಅನ್ನೋದನ್ನ ಚೂಸ್ ಮಾಡಿ ನಮ್ಮಂಥವ್ರಿಗೆ ಆಯ್ಕೆ ಮಾಡ್ಕೊಂಡು ಇದಕ್ಕೊಂದು ಅವಕಾಶ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಆದ್ರೆ ಸಪೋರ್ಟ್ ಮಾಡಿ ಅಂತ ತುಂಬಾ ಕೇಳ್ಕೊಂತಾ ಇದ್ದೀವಿ. ಈ ಶೂಟಿಂಗ್ ನಡಿ ಫಿಲಮ್ ಸ್ಟಾರ್ಟಿಂಗ್ ಅಲ್ಲೇನೇನೆ ಇರ್ಲಿ, ಸ್ಟಾರ್ಟಿಂಗ್ ಬರುತ್ತೆ ವಾಯ್ಸ್. ಸ್ಟಾರ್ಟಿಂಗ್ ಅಲ್ಲೇನೇನೆ ಒಂದ್ ಸಲ ಬಂದಿದ್ರು, ಆಮೇಲೆ ಅಪ್ರೋಚು ಮಾಡಿದ್ರು. ಮಂಜಮ್ಮ ಅವರು ಕೂಡ ಬಂದು ಒಂದು ಇದಿದೆ ಪಾತ್ರ ಮಾಡ್ತೀರಾ ಅಂತ ಅಂದಿದ್ರು. ಕಾರಣಾಂತರಗಳಿಂದ ನಾನು ಮಾಡೋಕ್ಕಾಗಿಲ್ಲ. ಆಮೇಲೆ ಏನು ಹೇಳ್ತೀನಿ ಅಂತಂದರೆ, ಬೇರೆ ಹೀರೋಗಳು ಹೀರೋಯಿನ್ಸ್ಗೆ ಪಿಕ್ಚರ್ ಮಾಡೋರು ಸಾವಿರಾರು ಜನ ಅವರೇ, ಪ್ರೊಡ್ಯೂಸರ್ಸ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು. ಇದು ಭಾಳ ವಿರಳ, ಅಪರೂಪ. ಅಂಥವ್ರಿಗೆ ಎನ್ಕರೇಜ್ ಮಾಡೋಣ. ಕರ್ನಾಟಕ ಜನತೆ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಮೂವಿನ ಎನ್ಕರೇಜ್ ಮಾಡಿರಿ. ಸರ್ ಹೇಳಿ ಸರ್, ನಿಮ್ಮ ಪಾತ್ರದ ಬಗ್ಗೆ ಏನು ಇದರಲ್ಲಿ? ನಮಸ್ಕಾರ, ನನ್ನ ಹೆಸರು ಭೀಮರಾವ್ ಬಿಜಾಪುರ ಅಂತ. ಈ ಶಿವಲೀಲ ಟೀಮ್ದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ, ಡಬಲ್ ಪಾತ್ರ, ಭೀಮರಾವ್ ಅಲಿಯಾಜ್ ಭೀಮಾವ್ ಅಂಥೇಳಿ. ಸೊ ಇವತ್ತು ಖುಷಿ ಏನಂದರೆ, ಅಣ್ಣನ ಜೊತೆ ನಾನು ಕೆಲವು ವರ್ಷಗಳಿಂದ ಅಣ್ಣನ ದೂರಿಂದ ನೋಡಿದ್ದೆ ಹೊರತು ಸಂತೋಷ ಅಣ್ಣನ ಇವತ್ತು ಹತ್ರದಲ್ಲಿ ಕೂತು ಮಾತಾಡ್ತೀನಿ. ಈ ಸಂತೋಷ ವಿಷಯ ನಮಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಹಾಗೆ ನನ್ನ ಟೀಮ್ದವ್ರು ಕೂಡ ಇದ್ದಾರೆ, ಹಾಗೆ ಮೇಡಮ್ ಅವರು ಕೂಡ ಇದ್ದಾರೆ. ಏನು ಎಲ್ಲರಿಗೂ ನಮ್ಮ ಕರ್ನಾಟಕ ಜನತೆಗೆ ಏನು ಕೇಳ್ಕೊತೀನಿ, ಮೂವಿನ ನೋಡಿ ಮೂವಿನ ಗೆಲ್ಲಿಸಿ. ಯಾಕಂತಂದರೆ ಇವತ್ತು ಯಾರೇ ಆಗಲಿ ಒಬ್ಬ ಪ್ರೊಡ್ಯೂಸರ್ ಮುಂದೆ ಬಂದು ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಸಣ್ಣ ವಿಚಾರ ಅಲ್ಲ. ದಯವಿಟ್ಟು ಒಳ್ಳೆ ಮನಸ್ಸಿಂದ ಬಂದು ಹಾರೈಸಿ ಇಬ್ಬರನ್ನೂ ಗೆಲ್ಲಿಸ್ಬೇಕು. ಒಂದು ಮೂವಿನೂ ಗೆಲ್ಲಬೇಕು, ಇನ್ನೂ ಒಂದು ಡೈರೆಕ್ಟ್ರು ಪ್ರೊಡ್ಯೂಸರ್ ಗೆದ್ರೇನೆ ಮತ್ತೆ ಇನ್ನೊಂದು ಮೂವಿಗೆ ಅವ್ರಿಗೂ ಪ್ರೋತ್ಸಾಹ ಬರೋದು ಅಲ್ವಣ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಜೀವನದಲ್ಲೂ ಸಕ್ಸಸ್ ಅನ್ನೋದು ಕಾಣಲಿ. ಇವತ್ತು ಏನಂತಾರೆ, ಕೆಲವರು ಮಂಗಳಮುಖಿಗಳವ್ರ ಹತ್ರ ಕಾಸು ತಗೊಂಡ್ರೆ ಅದು ಏನಂತಾರೆ ಒಳ್ಳೆ ರಿಲೀಸ್ ಆಗ್ತೈತೆ. ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿರಿ. ಅಟ್ಲೀಸ್ಟ್ ನ್ಯೂ ಇಯರು ಆಚರಣೆ ಮಾಡೋ ಮುಖಾಂತರ ಒಂದೊಂದು ಟಿಕೆಟ್ ತಗೊಳ್ಳೋ ಮುಖಾಂತರ ಅವ್ರಿಗೊಂದು ಹೆಲ್ಪ್ ಅಂತ ಆಗುತ್ತೆ. ಡೈರೆಕ್ಟಾಗಿ ಕೊಡ್ದಿರೋ ಹೋದ್ರೂ ಟಿಕೆಟ್ ಮುಖಾಂತರ ಆದರೂ ತಗೊಂಡು ಅವ್ರಿಗೆ ಹೆಲ್ಪ್ ಮಾಡೋಣ. ಒಳ್ಳೇದಾಗಲಿ. ನಿಮ್ಮ ಕಡೆಯಿಂದ ಒಂದು ವಿಷಯ ತಿಳಿಸ್ರಿ ಎಲ್ರಿಗೂ. ನಿಮ್ಮೆಲ್ಲ ಎಲ್ಲ ಫಿಲ್ಮ್ ತಂಡದವರೆಗೂ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ 1ನೇ ತಾರೀಕು ದಯವಿಟ್ಟು ಎಲ್ಲ ಸ್ನೇಹಿತರು, ನನ್ನ ಯೂಟ್ಯೂಬರ್ ಫಾಲೋವರ್ಸ್ ಮತ್ತು ಇಡೀ ಕರ್ನಾಟಕ ಎಲ್ಲ ನೋಡಿ ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ, ಮನವಿ ಮಾಡ್ಕೊಳ್ತೀನಿ. ಒಳ್ಳೇದಾಗಲಿ ಸರ್. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಿಮ್ಮ ಚಾನಲ್ಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನೀವು ಹೊಸದಾಗಿ ಪ್ರಾರಂಭ ಮಾಡಿದ್ದೀರಾ, ನಿಮ್ಗೂ ಒಳ್ಳೇದಾಗಲಿ, ಟೀಮ್ಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಶಿವಲೀಲಾ. ಥ್ಯಾಂಕ್ ಯು ಶಿವಲೀಲಾ. ನೋಡ್ರಿ